ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹೆಸರು ಕಾಳಿಂದು ದಾಲ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ರೈಸು ಸಲಾಡ್ ಅದನ್ನು ಮಾಡೋಣ ಅಂತ. ಸೊ ಮತ್ತೆ ಬರೋಷ್ಟಿಗೆ ಬೇಗ ಎಲ್ಲ ರೆಡಿ ಮಾಡಬೇಕು. ಆಲ್ರೆಡಿ 12 ಆಗೋಗ್ಬಿಡ್ತು. ಸೊ ಬೇಗ ಬೇಗ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಸುಮಾರು ಜನಕ್ಕೆ ಒಂದೊಂದು ಥೆರಪಿ ಥರ ಇರುತ್ತೆ. ನನಗೆ ಕುಕ್ಕಿಂಗ್ ಅಂದರೆ ಒಂಥರ ಥೆರಪಿ ಇದ್ದಂಗೆ. ಸೊ ನನಗೇನಾದರೂ ತುಂಬ ಸ್ಟ್ರೆಸ್ ಆದರೆ ಹೊಸ ಹೊಸ ರೆಸಿಪೀಸು ಮತ್ತು ಈ ಥರ ಕಂಫರ್ಟಿಂಗ್ ರೆಸಿಪೀಸಲ್ಲಿ ಏನು ಆಲ್ಟ್ರ್ ಮಾಡ್ಬೋದು. ಸೊ ಈ ರೀತಿ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದೊಂಥರ ನನಗೆ ಥೆರಪಿ ಇದ್ದಂಗೆ. ಸೊ ಕೆಲವೊಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಕೆಲವೊಬ್ಬರಿಗೆ ಧ್ಯಾನ ಮಾಡೋದು, ಕೆಲವೊಬ್ಬರಿಗೆ ವಾಕ್ ಮಾಡೋದು ನೇಚರಲ್ಲಿ. ಸೊ ಈ ರೀತಿ ಡಿಫ್ರೆಂಟಲ್ಲಿ ಇರುತ್ತೆ. ನನಗೆ ಈ ಥರ ಕುಕ್ಕಿಂಗಲ್ಲಿ ಮಾಡೋದ್ರಲ್ಲಿ ಒಂದೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಸಿಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಅದಕ್ಕೆ ಮೇಲೆ, ಬಿಕಾಸ್ ಏನಾದರೂ ಒಂದು ಹೊಸ ರೆಸಿಪಿ ಟ್ರೈ ಮಾಡ್ಬೋದಲ್ಲ ಅನ್ನೋದು ನನಗೆ ತುಂಬ ಖುಷಿ ಕೊಡುತ್ತೆ. ಫಸ್ಟೆಲ್ಲ ನಾನು ಅಡುಗೆ ಮನೆಗೆ ಹೋಗ್ತಾ ಇರಲಿಲ್ಲ, ಬಟ್ ಇವಾಗ ಗೊತ್ತಾಗ್ತದೆ. ಸೊ ನನಗೂ ಅಡುಗೆಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಸೊ ಫ್ರೆಂಡ್ಸ್, ಅಡುಗೆ ಎಲ್ಲ ಆಯಿತು. ಸೊ ರೈಸಿಗೆ ಇಟ್ಟಿದ್ದೀನಿ. ದಾಲ್ ಮಾಡಾಯಿತು. ಸ್ವಲ್ಪ ಸೀಬೆಹಣ್ಣು, ಸೌತೆಕಾಯಿ ಎಲ್ಲ ಇಟ್ಟು ಸಲಾಡ್ ಅದಕ್ಕೆ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಒಂದು ವಿಸಿಲ್ ಆದರೆ ಅದು ಕೂಡ ಆಯಿತು. ಆಲ್ಮೋಸ್ಟ್ ಅಲ್ಲಿ ಒಂದು ಹಾಫ್ ಆನ್ ಅವರಲ್ಲಿ ನಾನು ಅಡುಗೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಹೆಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಇದು ಶನಿವಾರ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಪ್ರತಿದಿನವೂ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಸುಪ್ರಭಾತ ಅಥವಾ ದೇವರ ಸಾಂಗ್ಗಳಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾನು ಹೋಲ್ ಡೇ ಪಾಸಿಟಿವ್ ಆಗಿ ಒಂದು ಪಾಸಿಟಿವ್ ವೈಬ್ಸಿಂದ ನನ್ನ ಡೇನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದು ವೀಕೆಂಡ್ ಆಗಿರಲಿ, ವೀಕ್ ಡೇಸ್ ಆಗಿರಲಿ, ಮನಸ್ಸು ನೆಮ್ಮದಿಯಾಗಿ ಇದ್ದರೆ ನಾವು ಏನು ಬೇಕಾದರೂ ಆರಾಮಾಗಿ ಮಾಡ್ಬೋದು. ಸೊ ಹಾಗಾಗಿ ದೇವ್ರ ನಾಮ ಕೇಳಿಕೊಂಡು ಆರಾಮಾಗಿ ಇವಾಗ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ವೀಕೆಂಡ್ಸ್ ಅಂದರೆ ಸ್ವಲ್ಪ ಲೇಟಾಗಿ ನಮ್ಮ ಮನೇಲಿ ಸ್ಟಾರ್ಟ್ ಆಗೋದು. ಬಾಕಿ ಡೇ ಅಲ್ಲಿ ಬೇಗ ಎದ್ದೇಳಬೇಕು, ಜೊತೆ ಸ್ಕೂಲು ಬರತ್ತೆ, ಆಫೀಸ್ ಇರುತ್ತೆ. ಸೊ ಇವತ್ತು ಅವ್ರದ್ದು ಏನೂ ಇಲ್ಲ. ಸೊ ಹಾಗಾಗಿ ಆರಾಮಾಗಿ ಎದ್ದು ಡೇ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ನೈಟು ಸ್ವಲ್ಪ ಲಿಕ್ವಿಡ್ ಹಾಕಿಬಿಟ್ಟು ಸ್ವಲ್ಪ ನೆನೆ ಹಾಕಿದ್ದೆ ಬಾಟಲೆಲ್ಲ. ಸೊ ತೊಳೆದಿಟ್ಟು ನೀಟಾಗಿ ಫಿಲ್ ಮಾಡಿಟ್ರೆ ಹೋಲ್ ಡೇ ಸಿಪ್ ಮಾಡ್ಬೋದು. ಸೊ ಯಾವ ಸೀಸನ್ ಇದ್ರೂ ಬಾಡಿಗೆ ಹೈಡ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ವಾಟರಿಂದನೇ ಅಂತ ಅಲ್ಲ, ಸೊ ಅದನ್ನು ಯಾವ ರೀತಿ ಬೇಕಾದರೂ ಹೈಡ್ರೇಷನ್ ಆಗಿ ಮಾಡ್ಬೋದು. ಬಟ್ ನಾನು ವಾಟರ್ ಜಾಸ್ತಿ ಸಿಪ್ ಮಾಡ್ತೀನಿ. ಹಾಗಾಗಿ ಇದನ್ನು ವಾಶ್ ಮಾಡಿಟ್ಬಿಟ್ರೆ ಆರಾಮಾಗಿ ಈಸಿ ಆಗುತ್ತೆ ಅಂತ ಅಷ್ಟೇ. ಅದೆಲ್ಲ ಕೆಲಸ ಮುಗಿಸಿ ಇವಾಗ ಅದ್ರದ್ದು 7 ವರ್ಷದಕ್ಕೆ ಹಾಲು ಕಾಯಿಸಿ ಮತ್ತು ಬ್ರೇಕ್ಫಾಸ್ಟಿಗೆ ಇನ್ನೇನು ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಅದೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಗುಡ್ ಮಾರ್ನಿಂಗ್ ಧೃತಿ. ಆಯ್ತಾ ನಿದ್ದೆ? ಎಷ್ಟು ನಿದ್ದೆ ಮಾಡಿದ್ರಿ? 4.
ಪ್ರತಿದಿನ ಅವಳು 8 o'clock ತಿಂಡಿ ತಿಂದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ಎದ್ದ ತಕ್ಷಣ ಬಂದುಬಿಟ್ಟು ಅಮ್ಮ ಬ್ರೇಕ್ಫಾಸ್ಟ್ ಮಾಡಿಕೊಡಿ ಅಂದು. ಅವಳಿಗೆ ಆಲ್ರೆಡಿ ಪ್ಯಾನ್ ಕೇಕಿಗೆ ರೆಡಿ ಮಾಡಿಟ್ಟಿದ್ದೆ. ಸೊ ಹಾಗೆ ಇವತ್ತು ಜಿಮ್ಮಿಗೆ ಕೂಡ ಹೋಗಬೇಕಾಗಿತ್ತು. ನಾವು ವೀಕ್ಲಿ 5 days ಹೋಗ್ತೀವಿ ಜಿಮ್ಮಿಗೆ. ಸೊ ಹಾಗಾಗಿ ಅವಳಿಗೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಟ್ಟು, ಸೊ ಅವಳು ತಿನ್ನಿಸ್ಬಿಟ್ರೆ ಆರಾಮಾಗಿ ನಾವು ವರ್ಕೌಟ್ ಮಾಡ್ಬೋದು. ಇಲ್ಲಾಂದರೆ ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ, ತುಂಬ ಇರಿಟೇಷನ್ ಮಾಡ್ತಾಳೆ ಅಲ್ಲಿ ಬಂದು. ಸೊ ಹಾಗಾಗಿ ಅದನ್ನು ರೆಡಿ ಮಾಡಿಕೊಟ್ಟು ಅವಳಿಗೆ ಬಂದು ಈಗ ಬೆಡ್ಶೀಟೆಲ್ಲ ಮಡ್ಚಿಡಬೇಕಿತ್ತು. ಇಲ್ಲ ಅಂತ ಅಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅನಿಸ್ಬಿಡುತ್ತೆ. ನನಗೆ ಏನೋ ಒಂಥರ ಮನಸ್ಸಿಗೆ ಇರಿಟೇಷನ್ ಅನಿಸುತ್ತೆ. ಆ ಥರ ಬಟ್ಟೆ ಆ ಥರ ಗುಡ್ಡೆ ಹಾಕಿರೋದು ಮತ್ತು ಈ ಥರ ಬೆಡ್ಶೀಟೆಲ್ಲ ಈ ಥರ ಇದು ಮಾಡಿರೋದು. ಹಾಗಾಗಿ ಕ್ಲೀನ್ ಮಾಡೋಣ ಇದನ್ನು ಫಸ್ಟು ಅಂತ ಬಂದೆ. ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಸುಮಾರು ದಿನದಿಂದ ಅಂದ್ಕೊತಾ ಇದ್ದೆ. ಸೊ ಸ್ವಲ್ಪ ಹೇರ್ ಕಟ್ ತುಂಬ ಮಾಡ್ಸಲ್ಲ, ಸ್ವಲ್ಪ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ಹೋಗೋಣ ಅಂತ, ಇವತ್ತು ಫ್ರೀ ಇದ್ನಲ್ಲ, ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಧೃತಿಗೆ ಸ್ವಲ್ಪ ಅವಳದು ಇದಾಗೋಗಿತ್ತು, ಅವಳದು ಸ್ವಲ್ಪ ಶೇಪ್ ಕೊಡಿಸಿ ಅವಳದು ಅಂದರೆ ಇಬ್ಬರದು ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಕೆಲವೊಂದು ಸ್ಯಾಂಪಲ್ಸ್ಗಳು ಇಟ್ಕೊಂಡಿದ್ದೀನಿ ಯಾವ ರೀತಿ ಏನು ಅಂತ. ಸೊ ಅದರಲ್ಲಿ ಯಾವ್ದು ಸೂಟ್ ಆಗುತ್ತೆ ಅವರಿಗೆಲ್ಲ ಗೊತ್ತಿರುತ್ತಲ್ವ ಹೀಗೆ ಏನು ಅಂತ. ಸೊ ಹಾಗಾಗಿ ಅದನ್ನು ನೋಡಿ ಯಾವ್ದು ಸೂಟ್ ಆಗುತ್ತೆ ಅದನ್ನು ಮಾಡಿಸ್ಕೊಂಡು ಬರೋದು. ಸೊ ಬನ್ನಿ ಹೋಗೋಣ. ಫಸ್ಟು ಅವಳಿಗೇ ಮಾಡಲಿ ಅಂತ ಫಸ್ಟ್ ಅವಳಿಗೆ ಹೇರ್ ವಾಶ್ ಮಾಡಿಸ್ಬೇಕಿತ್ತು. ಹಾಗಾಗಿ ಅವಳು ಹೇರ್ ವಾಶ್ ಎಲ್ಲ ಮಾಡಿ ಎಲ್ಲ ಆದಮೇಲೆ ಸೊ ಕಟ್ ಕೂಡ ಮಾಡಿದ್ರು. ಸೊ ಆರಾಮಾಗಿ ಕುತ್ಕೊಂಡು ಮಾಡಿಸ್ಕೊಂಡು ಅವಳದಾದ್ಮೇಲೆ ನಂದು ಹೇರ್ ವಾಶ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಅದಾದಮೇಲೆ ಸೊ ಫೈನಲ್ ಲುಕ್ ಇದು. ಸೊ ಈ ರೀತಿ ಹೇರ್ ಕಟ್ ಮಾಡಿಸ್ಕೊಂಡೆ. ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಫೈನಲಿ ಹೇರ್ ಕಟ್ ಎಲ್ಲ ಆಯಿತು. ಇಷ್ಟ ಆಯ್ತಾ ನಿಮಗೆ ಹೇರ್ ಕಟ್ಟು? ಇಷ್ಟ ಆಯ್ತಾ? ಸೊ ಅವಳದ್ದೇನು ಮಾಡಿಸ್ಲಿಲ್ಲ, ಜಸ್ಟ್ ಅವಳದು ಸ್ವಲ್ಪ ಶೇಪ್ ಕೊಡ್ಸಿದ್ದೀವಿ ಅಷ್ಟೇ. ಸೊ ನಂದು ಇದೊಂಥರ ಹೊಸ ಸ್ಟೈಲ್ ಸ್ವಲ್ಪ ಲೇಯರ್ ಕಟ್ ಮಾಡಿದ್ದೆ, ಸ್ವಲ್ಪ ಹೋಗಿದ್ದಾಗಿದೆ. ಬಟ್ ನನಗಿಷ್ಟ ಆಯಿತು. ಸೊ ನಿಮಗೆಲ್ಲ ಹೇಗೆ ಅನಿಸ್ತಿದೆ, ನನಗೆ ಹೇಗೆ ಇದು ಸೂಟ್ ಆಗ್ತಿದೆಯಾ ಅಲ್ವ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.